ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹಗುರವಾಗಿ ಮಾತನಾಡುವುದು ಸರಿಯಲ್ಲ. ಸಂತೋಷ್ ಕುಮಾರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿಗೆ ಅಡಿಗಲ್ಲು ಹಾಕಿ ಕ್ಷೇತ್ರವನ್ನು ರಾಜ್ಯ ಮಟ್ಟದಲ್ಲಿ ಮಾದರಿಯಾಗಿ ತೋರಿಸಿದವರು ಸಂಸದ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಪ್ರತಿನಿಧಿಸುತ್ತಿರುವ ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಂತೋಷ್ ಕುಮಾರ್ ಹಾಗೂ ಯುವ ಮುಖಂಡ ಸುಮಂತ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಸುಧಾಕರ್ ಅವರು ಶಾಸಕ ಮತ್ತು ಸಚಿವರಾಗಿದ್ದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದ ಸಮಗ್ರ ಅಭಿವೃದ್ಧಿಗಾಗಿ ನಿತ್ಯ ಶ್ರಮಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಹಲವು ಪ್ರಮುಖ ಯೋಜನೆಗಳು ಜಾರಿಗೆ ಬಂದಿವೆ. ಇಡೀ ರಾಜ್ಯ ಚಿಕ್ಕಬಳ್ಳಾಪುರದತ್ತ ಗಮನದಿಂದ ನೋಡುವಂತೆ ಮಾಡಿದ್ದು ಡಾಕ್ಟರ್ ಕೆ ಸುಧಾಕರ್ ಎಂದು ತಿಳಿಸಿದರು. ಕಾಂಗ್ರೆಸ್ನ ಯುವ ಮುಖಂಡ ನಾಗೇಶ್ ರೆಡ್ಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ. ಜನಪ್ರತಿನಿಧಿಯ ಕುರಿತು ಮಾತನಾಡುವಾಗ ಗೌರವದಿಂದ ವರ್ತಿಸಬೇಕು. ಯುವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಅವರು ನಿನ್ನೆ ನೀಡಿದ ಹೇಳಿಕೆಗಳು ಸುಧಾಕರ್ ಅವರಂಥ ಅಭಿವೃದ್ಧಿಪರ ನಾಯಕರ ವಿರುದ್ಧ ತಪ್ಪು ಆರೋಪ ಮಾಡುವುದು ಜನತೆಗೆ ತಪ್ಪು ಸಂದೇಶ ನೀಡುತ್ತದೆ ಎಂದು ಹೇಳಿದರು. ಅನುಯಾಯಿಗಳು ಕಾಂಗ್ರೆಸ್ ಯೂತ್ ಅಧ್ಯಕ್ಷರಂತ ಆದಂಥ ನಾಗೇಶ್ ರೆಡ್ಡಿ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ನೋಡಿದ್ವಿ, ನಮ್ಮ ಡಾಕ್ಟರ್ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ತಾರೆ. ಏನೂ ಮಾಡಿಲ್ಲ, ಸಂಸದರು ಅದು ಇದು, ಸಂಸದರು ದುಡ್ಡು ಮಾಡಿದ್ದಾರೆ, ಸಂಸದರು ಬರೀ ಮಾತುಗಳು ಹೇಳ್ಕೊಂಡು ಕೆಲಸ ಮಾಡಿಲ್ಲ, ಏನೂ ಅಭಿವೃದ್ಧಿ ಮಾಡಿಲ್ಲ, ಈಗಿರೋ ಅಂಥ ನಮ್ಮ ಶಾಸಕರು ತುಂಬ ಕೆಲಸ ಮಾಡಿಬಿಟ್ಟಿದ್ದಾರೆ, 2.5 ವರ್ಷದಲ್ಲೇ ಹೆಸರು ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆಯಿತು ನಾಗೇಶ್ ರೆಡ್ಡಿ ಅವರೇ, ಈಗ ನಮ್ದೇನು ತಕರಾರಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಬಂದ್ರೂ ನಮಗೆ ಅಭಿವೃದ್ಧಿ ಆಗಬೇಕು. ನಮ್ಮದು ಫಸ್ಟು ಧ್ಯೇಯನೇ ಅಭಿವೃದ್ಧಿ. ನೀವು ಹೇಳ್ತೀರಾ ನಾನು ಒಬ್ಬನೇ ಬರ್ತೀನಿ, ನೀವೇನೇನು ಅಭಿವೃದ್ಧಿ ಮಾಡಿದ್ದೀರಾ, ನಮ್ಮ ಶಾಸಕರು ಏನೇನು ಅಭಿವೃದ್ಧಿ ಮಾಡಿದ್ದೀವಿ, ನಾವು ತರ್ತೀನಿ ಅಂತ ನಾನು ಸುಮಾರು ಪತ್ರಿಕಾಗೋಷ್ಠಿಯಲ್ಲಿ ನೀವು ಮಾತಾಡಿರೋದು ನಾವು ನೋಡಿದ್ದೀವಿ. ಆದರೆ ಇದುವರೆಗೂ ಎಲ್ಲಿ ದಾಖಲೆ ಕೊಟ್ಟಿಲ್ಲ. ಏನು ಮಾಡಿದ್ದೀರಾ, ಏನು ಬಿಟ್ಟಿದ್ದೀರಾ ಅನ್ನೋದು ದಾಖಲೆನೇ ಕೊಟ್ಟಿಲ್ಲ ನೀವು. ಆದರೆ ನಾವು ದಾಖಲೆ ಕೊಡೋದಕ್ಕಿಂತ ಮುಂಚಿತವಾಗಿ ಈಗಿನ ಸಂಸದರು ಮಾಡಿರೋವಂಥ ಕಟ್ಟಡಗಳು ಅರ್ಧಂಬರ್ಧ ಶಂಕುಸ್ಥಾಪನೆ ಮಾಡಿ ಕಟ್ತಾ ಇರೋವಂಥ ಕಟ್ಟಡಗಳಿಗೆ ನೀವಿನ್ನೂ ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ 2.5 ವರ್ಷದಿಂದ. ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ಚಿಕ್ಕಬಳ್ಳಾಪುರನ ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ, ಯಾವ ರೀತಿ ನಮ್ಮ ಚಿಕ್ಕಬಳ್ಳಾಪುರದ ಬಗ್ಗೆ 224 ಕ್ಷೇತ್ರಗಳಲ್ಲಿ ಯಾರನ್ನಾದರೂ ಕೇಳಿದ್ರೆ ಅವರೇ ಹೇಳ್ತಿದ್ರು ಚಿಕ್ಕಬಳ್ಳಾಪುರದಲ್ಲಿ ತುಂಬ ಅಭಿವೃದ್ಧಿ ಆಗಿದೆ. ಎಲ್ಲಿ ತರ್ತಾರೋ ಗೊತ್ತಿಲ್ಲ, ನಮ್ಮ ಸುಧಾಕರ್ ಅವರು ತುಂಬ ಅಭಿವೃದ್ಧಿ ಮಾಡ್ತಿದ್ದಾರೆ. ಇಶಾ ಫೌಂಡೇಶನ್ ಬರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ತಾರೆ. ಅದೇ ರೀತಿಯಾಗಿ HN ವ್ಯಾಲಿ ನೀರು ಎಷ್ಟು ಕೆರೆಗಳಿಗೆ ಹರಿಸಿ ಇವತ್ತು ನಾವೆಲ್ಲ ರೈತರು ನಾವೆಲ್ಲ ಎಷ್ಟು ನೆಮ್ಮದಿಯಿಂದ ರೈತರು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನೆಮ್ಮದಿಯಾಗಿ ನಾವು ಒಂದು ಬೋರ್ ಹಾಕ್ಸ್ಬೇಕಂದ್ರೆ 8 ರಿಂದ 10 ಲಕ್ಷ ದುಡ್ಡು ಬೇಕಾಗ್ತಿದೆ. ಆದರೆ ಸುಮಾರು ಒಂದು 4 ವರ್ಷದಿಂದ ನಾವು ಯಾವುದೇ ಬೋರ್ ತಂಟೆಗೆ ಹೋಗ್ತಿಲ್ಲ. ನಮಗೆ ಬೋರ್ಗಳಲ್ಲಿ ಇರೋ ಬೋರಲ್ಲೇ ಒಳ್ಳೆ ಉತ್ತಮವಾದ ನೀರು ಮೇಲಕ್ಕೆ ಬಂದು ನಾವು ಒಂದು 700-800 ಅಡಿಗೆ ಈಗ ನೀರು ಸಿಗ್ತಾ ಇದೆ ನಮಗೆ. ಮೊದಲು 1000-1200 ಅಡಿಗೆ ಹೋಗ್ಬೇಕಾಗಿತ್ತು. ಸುಧಾಕರ್ ಅವರು ತಮ್ಮ ಅವಧಿಯಲ್ಲಿ ಕಾಲಹರಣ ಮಾಡಿದ್ದಾರೆ. ಈಗಿನ ಶಾಸಕ ಪ್ರದೀಪ್ ಈಶ್ವರ್ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದಾರೆ ಎಂಬ ನಾಗೇಶ್ ರೆಡ್ಡಿ ಅವರ ಆರೋಪವನ್ನು ಖಂಡಿಸಿದ ಬಿಜೆಪಿ ಮುಖಂಡರು, ಸುಧಾಕರ್ ಅವರು ಹಲವಾರು ಅಭಿವೃದ್ಧಿ ಯೋಜನೆಗಳು, ಮೂಲಸೌಕರ್ಯಗಳು, ಮೆಡಿಕಲ್ ಕಾಲೇಜು ಸ್ಥಾಪನೆ, ಕುಡಿಯುವ ನೀರಿನ ಯೋಜನೆ ಒತ್ತು, ನೀರಾವರಿ ಯೋಜನೆಗಳು ಮತ್ತು ರೈತ ಪರ ನಿಲುವು ಹೊಂದಿದ್ದಾರೆ. ಈಗಿನ ಶಾಸಕರು ಅದಕ್ಕೆ ಸಮಾನವಾದ ಯಾವುದೇ ಸಾಧನೆ ತೋರಿಸಿಲ್ಲ ಎಂದು ಹೇಳಿದರು. ನಮ್ಮ ಸಂಸದರು ದೀಪಾವಳಿ ಹಬ್ಬದ ದಿನ ಮಾತಾಡಿರೋ ಮಾತಿಗೆ ನಾಗೇಶ್ ರೆಡ್ಡಿ ಅಂತಂದ್ಬಿಟ್ಟು ಕಾಂಗ್ರೆಸ್ ಮುಖಂಡ ಕೌಂಟರ್ ಹೇಳಿದ್ದಾನೆ. ಗಾನಾ ಭಜನಾ ಟೀಮ್ ಅಂತೆ. ಗಾನಾ ಭಜನಾ ಟೀಮ್ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು 4-5 ಜನ ಇಟ್ಕೊಂಡಿದ್ದಾರೆ.
ನಿನ್ನ ಅಭಿವೃದ್ಧಿ ಏನು ಅಂತಂದರೆ 4-5 ಜನ ಹುಡುಗರು ರೆಡಿ ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸ ಬಿಟ್ಬಿಟ್ಟು ಬರೀ ಕೌಂಟ್ರುಗಳು ಕೊಡೋದು, ಆ ಕಾಮೆಂಟ್ ಸೆಕ್ಷನ್ ಓದೋದು, ಆ ಲೀಸ್ಟ್ ನೋಡಿದ್ರೆ ಸಾಕು ಅವರು ಎಷ್ಟು ಚೆನ್ನಾಗಿ ಗಾನ ಭಜನ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವ್ರ ಸಾಧನೆ ಗೊತ್ತಾಗುತ್ತೆ. ಆ ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆ ಓಡಾಡ್ತಾ ಇದಾರಲ್ಲ, ಸುಧಾಕರ್ ಮಾಡಿರೋ ಅಂಥ ರೋಡುಗಳು ಬಿಟ್ಟು ನಮ್ಮ ಸಂಸದರು ಅವ್ರು ಏನಾದರೂ ಮಾಡಿರೋದಿದ್ರೆ 10% ಕೂಡ ಇಲ್ಲ. ಅವರು 90% ಮಾಡಿದ್ರೆ 10% ಇಲ್ಲ. ಅವ್ರು ಮಾಡಿ ಲಾಸ್ಟ್ಗೆ ಬಿಟ್ಟಿರೋ ಅಂಥ ಈ ಸಮುದಾಯ ಭವನ ಒಂದು, ಕಮ್ಗುಟ್ಟಲ್ಲಿ ಇದರಲ್ಲಿ ಕನ್ನಡ ಭವನ ಒಂದು, ಅಂಬೇಡ್ಕರ್ ಶಾಲೆ ಒಂದು, ಅದು ಎಲ್ಲ ಫಿನಿಶ್ ಆಗಿರೋದನ್ನ ಪೇಂಟ್ ಹೊಡೆದ್ಬಿಟ್ಟು ಟೇಪ್ ಕಟ್ ಮಾಡಿದ್ದಾರೆ. ಅವೆರಡು ಬಿಟ್ಟರೆ ಮೆಂಬರ್ಗಳು ಮಾಡೋವಂಥ ಕೆಲಸ ಚರಂಡಿ ಕ್ಲೀನ್ ಮಾಡೋದು, CC ರಸ್ತೆ ಹಾಕೋದು, ಆ ಕೆಲಸ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಅಭಿವೃದ್ಧಿ ಅಂದರೆ ಆ ಕೆಲಸ ಮಾಡೋಕ್ಕೆ ಇವರು ಗಾನ ಭಜನ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ. ಆ ಟೀಮ್ ಅವರು ಕೌಂಟ್ರುಗಳು ಕೊಡೋದು ಏನು, ಬೆಳಗ್ಗೆ ಇದ್ದರೆ ಪ್ರತಾಪ್ ಸಿಂಹನ್ ಮಾತಾಡೋ, ಯತ್ನಾಳ್ ಮಾತಾಡೋ, ಇಲ್ಲ ಅಂದರೆ ಸಂಸದನ್ ಮಾತಾಡೋ, ಆ ಮೂರನ್ನ ಮಾತಾಡ್ಬಿಟ್ರೆ ಅವ್ರಿಗೆ ಆ ಟೀಮ್ಗೆ ಅಭಿವೃದ್ಧಿ ಆಗೋಗ್ಬಿಟ್ಟಂಗೆ. ಇದು ಅವರ ಕೆಲಸ. ಆ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಹೋಗ್ಬಿಟ್ರೆ ಸಾಕು, ಅವ್ರಿನ ಜೀವನದಲ್ಲಿ ರಾಜಕೀಯ ತುಳಿಬಾರ್ದು, ಆ ಕೆಲಸ ಇಟ್ಕೊಂಡಿದ್ದಾರೆ ಅವರು ಇದರಲ್ಲಿ. ಮತ್ತೆ ತಲೆ ಹಿಡಿಕ ಅಂತ ಏನೋ ಕೌಂಟ್ರ್ ಕೊಟ್ಟಂಗಿದ್ದ, ತಲೆ ಹಿಡಿಕ ಕೆಲಸ MC ಸುಧಾಕರ್ ನಮ್ಮನ್ನ ಗೆಲ್ಲಿಸ್ದ, ಅವರಿಂದ ನಾನು ಶಾಸಕ ಆದೆ ಅಂತ ಅಂದ್ಬಿಟ್ಟು ಕೌಂಟ್ರ್ ಕೊಟ್ಟರು. ಇವಾಗ ಅವ್ರನ್ನ ಮೀರಿ ನಾನು ಮಿನಿಸ್ಟರ್ ಆಗೋಗ್ಬಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೌಂಟ್ರ್ ಮಾಡ್ತಿದ್ದಾರೆ. ಇದೇ ರಕ್ಷಾರಾಮಯ್ಯಗೆ MLAದಲ್ಲಿ ಬಂದು ಅವರೆಷ್ಟು ಕೆಲಸ ಮಾಡಿದ್ರು ಇವ್ರಿಗೆ, MP ಇವ್ರು ಇಷ್ಟು ಮಾತ್ರ ಅವ್ರಿಗೆ ಸಹಾಯ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಗೊತ್ತಾಗುತ್ತೆ. ಅದನ್ನ ತಲೆ ಹಿಡ್ಕ ಅಂತ ಅನ್ನೋದು. ಅದು ಬಿಟ್ಬಿಟ್ಟು ತಲೆ ಹಿಡ್ಕ ಅಂದರೆ ಅಭಿವೃದ್ಧಿ ಕಡೆ ಮಾತಾಡ್ತಾರೆ. ತಲೆ ಹಿಡ್ಕ ಕೆಲಸಕ್ಕೆ ಏನೇನು ಮಾಡಬೇಕು ಅಂತ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಊರೂರಿಗೆ ಹೋದಾಗ ನಿಮ್ಮ ಮನೆಯಲ್ಲಿ ಡಾಕ್ಟ್ರು, ನಿಮ್ಮ ಮನೆಯಲ್ಲಿ ಇಂಜಿನಿಯರ್ಗಳು ಅಂತ ಹೇಳ್ಕೊಂಡು ಪ್ರಚಾರ ಮಾಡಿದ್ರು. ನಿಮ್ಮೂರಲ್ಲಿ ಸ್ಕೂಲೆಲ್ಲ ದತ್ತಕ್ಕೆ ತಗೊಂತೀನಿ ಅಂತಂದ್ರು. ಅದು ಯಾರನ್ನ ಡಾಕ್ಟರ್ ಮಾಡಿದ್ರು, ಯಾವ ಹಳ್ಳಿಯಲ್ಲಿ ಇಂಜಿನಿಯರ್ಗಳಾದ್ರು, ಇನ್ನು ಇವತ್ತಿಗೆ. ಇಂದಿನ ಶಾಸಕರು ಕೇವಲ ಭರವಸೆಗಳ ಮಾತುಗಳಿಗೆ ಸೀಮಿತವಾಗಿದ್ದಾರೆ. ಕ್ಷೇತ್ರದ ರಸ್ತೆಗಳು ಇನ್ನೂ ಸರಿಯಾಗಿಲ್ಲ. ಜನರ ಬೇಡಿಕೆಗಳಿಗೆ ಸ್ಪಂದನೆ ಕಾಣುತ್ತಿಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡುವುದಾಗಿ ಹೇಳುತ್ತಾರೆ, ಆದರೆ ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಇನ್ನು ಅವರ ವಿರುದ್ಧ ಏಳುವ ಧ್ವನಿಗಳನ್ನು ತಣಿಸಲು ಒಂದು ತಂಡ ಕೌಂಟರ್ ಕೆಲಸ ಮಾಡುತ್ತಿದೆ ಎಂದರು. ಸುಧಾಕರ್ ಅವರ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ದಾಖಲೆಗಳನ್ನು ನೀಡುತ್ತೇವೆ, ನೀವು ಶಾಸಕರ ಅಭಿವೃದ್ಧಿ ದಾಖಲೆ ಪ್ರದರ್ಶಿಸಿ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ವರುಣ್, ಗೌತಮ್, ಜಯಕೃಷ್ಣ ಇದ್ದರು.